ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಕಾಮನ್ಲಿ ಆಸ್ಡ್ ಕ್ವೆಶನ್ ಅಥವಾ ರಿಕ್ವೆಸ್ಟ್ ಅಂತ ಹೇಳ್ಬೋದು. ಕೆಲವೊಂದು ಸಲ ನನಗೆ ಪೇಷಂಟ್ಸ್ ಆಗಲಿ ಅಥವಾ ಸಬ್ಸ್ಕ್ರೈಬರ್ಸ್ ಆಗಲಿ ಕೇಳ್ತಾ ಇರ್ತಾರೆ, ಮೇಡಮ್ ನಮ್ಮ ಗರ್ಭದಲ್ಲಿ ಇರುವಂಥ ಮಗು ಅದು ಗಂಡು ಅಥವಾ ಹೆಣ್ಣು, ಅಥವಾ ನಮ್ಗೆ ಹೇಗೆ ಗೊತ್ತಾಗತ್ತೆ ಅದು ಬಾಯ್ ಇರ್ಬೋದಾ ಅಥವಾ ಗರ್ಲ್ ಇರ್ಬೋದಾ ಅಂತ. ಸೊ ಇದ್ರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಇಂಟರ್ನೆಟ್ ಅಥವಾ ಗೂಗಲನ್ನು ನೀವು ನೋಡಿದರೆ ಅದರಲ್ಲಿ ಫುಲ್ ಆಫ್ ಇನ್ಫಾರ್ಮೇಷನ್ ಇರುತ್ತೆ. ಕೆಲವೊಂದು ನಿಜವಾದ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಇನ್ಫಾರ್ಮೇಷನ್ ಇರುತ್ತೆ, ಕೆಲವೊಂದು ರಾಂಗ್ ಇನ್ಫಾರ್ಮೇಷನ್ ಇರುತ್ತೆ, ಮಿಸ್ಗೈಡ್ ಮಾಡುವಂಥ ಇನ್ಫಾರ್ಮೇಷನ್ ಇರುತ್ತೆ. ಸೊ ಈ ಟಾಪಿಕ್ ಬಗ್ಗೆ ನೀವು ಇಂಟರ್ನೆಟ್ಟನ್ನು ಸರ್ಚ್ ಮಾಡಿದರೆ ನಿಮಗೆ ಬೇಕಾದಷ್ಟು ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ತಾಯಿಯ ಹೊಟ್ಟೆ ಹೀಗಿದ್ರೆ ಈ ಗಂಡು ಹುಟ್ಟತ್ತೆ, ತಾಯಿಯ ಹೊಟ್ಟೆ ಹೀಗಿದ್ರೆ ಹೆಣ್ಣು ಹುಟ್ಟತ್ತೆ, ಆ್ಯಂಡ್ ಅದು ಇದು ಸುಮಾರಷ್ಟು ಮಿತ್ಸ್, ಸುಮಾರಷ್ಟು ಫ್ಯಾಕ್ಟ್ಸನ್ನು ಅವರು ಹೇಳ್ತಾ ಇರ್ತಾರೆ. ಆ್ಯಂಡ್ ಈ ಹೆಲ್ತ್ ಟಿಪ್ಸ್ ಕೊಡೋರು, ಈ ವ್ಲಾಗ್ ಚಾನಲ್ ನಡೆಸ್ತಾ ಇರೋರು ಎಲ್ಲ ಏನಾಗುತ್ತೆ, ಅವರು ಕ್ವಾಲಿಫೈಡ್ ಇರೋದಿಲ್ಲ. ಸೊ ಅವರು ಅಲ್ಲಿ ಇಲ್ಲಿ ಕೇಳಿಕೊಂಡು ಕೆಲವೊಂದು ಟಿಪ್ಸನ್ನು ಹೇಳ್ತಾರೆ. ಆ್ಯಂಡ್ ಜನರಿಗೂ ಹೇಗಿರುತ್ತೆ, ಯಾವಾಗ ನಾವು ಈ ಥರದ ನ್ಯೂಸನ್ನು ನೋಡ್ತೇವೆ, ಈ ಥರದ DIYs ಮನೆಯಲ್ಲೇ ಮಾಡೋದು, ಮನೇಲಿ ಮಾಡ್ಕೊಂಡು ನೋಡಿದರೆ ಗೊತ್ತಾಗೋದು, ಇದು ಹೇಳಿದಾಗ ಅಯ್ಯೋ ಇದ್ರಲ್ಲಿ ಏನೂ ಖರ್ಚೇ ಇಲ್ಲ, ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡೋದು ಎಲ್ಲ ಅವರಿಗೆ ಒಂದು ಕೈಂಡ್ ಆಫ್ ಎಕ್ಸೈಟ್ಮೆಂಟ್ ಇರುತ್ತೆ. ಆ್ಯಂಡ್ ಅವರು ಅದನ್ನೆಲ್ಲ ಟ್ರೈ ಮಾಡ್ತಾ ಇರ್ತಾರೆ. ಯಾಕಂದರೆ ಅದು ಒಂದು ಕ್ಯೂರಿಯಾಸಿಟಿ ಇರುತ್ತೆ, ನನಗೆ ಹುಟ್ಟೋ ಮಗು ಗಂಡು ಹೆಣ್ಣು ಅಂತ. ಆ್ಯಂಡ್ ಇನ್ನೂ ಕೆಲವೊಬ್ರಿಗೆ ಏನಾಗ್ಬಿಡುತ್ತೆ, ಮೊದಲೇದು 2 ಹೆಣ್ಮಕ್ಳು ಹುಟ್ಟುಬಿಟ್ಟಿರ್ತವೆ, ಈಗೇನಾದರೂ ನನಗೆ ಹೆಣ್ಣು ಹುಟ್ಟುಬಿಡತ್ತೋ ಅಂತ ಅವರಿಗೆ ಟೆನ್ಷನ್ ಆಗ್ತಾ ಇರುತ್ತೆ. ಸೊ ಅವರು ಸಹ ಸರ್ಚ್ ಮಾಡ್ತಾ ಇರ್ತಾರೆ ಈ ಥರ ವೇರಿಯಸ್ ಚಾನಲ್ಸನ್ನು. ಆ್ಯಂಡ್ ಅವರು ಫ್ರೀ ಆಗಿ ಅಡ್ವೈಸ್ ಕೊಡ್ತಾ ಇರ್ತಾರೆ. ನಿಮಗೆ ಹೆಣ್ಣು ಬೇಕಿತ್ತು ಅಂದರೆ ನೀವು ಹೀಗೆ ಮಾಡಬೇಕು, ಗಂಡು ಬೇಕಿತ್ತು ಅಂದರೆ ಈ ಪೊಸಿಷನಲ್ಲಿ ಮಲ್ಕೊಳ್ಬೇಕು, ಅದು ಇದು ಅಂತ. ಬಟ್ ಆ್ಯಕ್ಚುಲಿ ಈ ಜೆಂಡರ್ ಆಫ್ ದ ಬೇಬಿ, ಈ ಮಗು ಏನು ಹುಟ್ಟತ್ತೆ ಅದು ಗಂಡು ಅಥವಾ ಅದು ಹೆಣ್ಣು, ಹೇಗೆ ನಾವು ಅದನ್ನು ಡಿಟರ್ಮಿನ್ ಮಾಡ್ತೇವೆ ಆ್ಯಂಡ್ ಯಾವುದು ಅದನ್ನು ಡಿಟರ್ಮಿನ್ ಮಾಡುತ್ತೆ? ನಮ್ಮ ದೇಶದಲ್ಲಿ ಈ ಫಿಮೇಲ್ ಫಿಟಿಸೈಡ್ ಅಂದರೆ ಈ ಗರ್ಭದಲ್ಲಿ ಹೆಣ್ಣು ಮಗು ಇದೆ ಅಂತ ಗೊತ್ತಾದಾಗ ಸುಮಾರಷ್ಟು ಜನ ಅಬಾರ್ಷನನ್ನು ಮಾಡ್ಕೊಳ್ತಾರೆ. ಆದ್ದರಿಂದ ಸರ್ಕಾರ ಈ ರೂಲನ್ನು ಮಾಡಿದೆ, ಜೆಂಡರ್ ರಿವೀಲ್ ನಾವು ಮಾಡಬಾರ್ದು ಅಂತ. ಸೊ ಜೆಂಡರ್ ಯಾವುದಿದೆ ಅಂತ ಡಾಕ್ಟರ್ ಯಾವಾಗಲೂ ಹೇಳಬಾರ್ದು ಪೇರೆಂಟ್ಸಿಗೆ. ಬಿಕಾಸ್ ಕೆಲವೊಬ್ಬರು ಏನು ಮಾಡ್ತಾರೆ, ಇದನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೆ ಈ ಇನ್ಫಾರ್ಮೇಷನನ್ನು, ಆ್ಯಂಡ್ ಇದರಿಂದ ಅವರು ನೆಕ್ಸ್ಟ್ ಅಬಾರ್ಷನ್ಗೆ, ಫಿಟಿಸೈಡ್ಗೆ ಹೋಗ್ತಾ ಇರ್ತಾರೆ. ಸೊ ಅದರಿಂದ ಗೌರ್ಮೆಂಟ್ ಈ ರೂಲನ್ನು ಮಾಡಿದೆ. ಸೊ ಯಾವುದೇ ಡಾಕ್ಟರ್ ಆಗಲಿ, ನಿಮ್ಮ ಗೈನಕಾಲಜಿಸ್ಟ್ ಆಗಲಿ, ನಿಮಗೆ ನಿಮ್ಮ ಮಗುವಿನ ಜೆಂಡರನ್ನು ಹೇಳಬಾರ್ದು. ಹೀಗೆ ಮಾಡ್ತಾ ಇದ್ದರೆ ಅದು ಅಗೇನ್ಸ್ಟ್ ದ ಲಾ. ಸೊ ಈ ಥರ ಮಾಡುವಂಥ ಸ್ಕ್ಯಾನ್ ಸೆಂಟರ್ಸ್ ಇರ್ಬೋದು, ಅಥವಾ ರೇಡಿಯಾಲಜಿಸ್ಟ್ ಇರ್ಬೋದು, ಗೈನಕಾಲಜಿಸ್ಟ್ ಇರ್ಬೋದು, ಯಾರೇ ಆಗಲಿ ಈ ಥರ ಮಾಡ್ತಾ ಇದ್ದರೆ ಅವರು ಎಥಿಕಲ್ ಪ್ರಾಕ್ಟೀಸನ್ನು ಮಾಡ್ತಾ ಇರೋದಿಲ್ಲ. ಬಿಕಾಸ್ ನಮ್ಮ ದೇಶದಲ್ಲಿ ಕೆಲವೊಂದು ಸಲ ಜನರು ಈ ಥರದ ಏನು ಬೆನಿಫಿಟ್ಸ್ ಇರ್ತವೆ ಇದನ್ನು ಮಿಸ್ಯೂಸ್ ಮಾಡ್ತಾರೆ. ಜೆಂಡರ್ ಐಡೆಂಟಿಫೈ ಆದ ನಂತರ ಅದು ಫಿಮೇಲ್, ಅದು ಹೆಣ್ಣು ಮಗು ಅಂತ ಗೊತ್ತಾದಾಗ ಅದನ್ನು ಅಬಾರ್ಷನ್ ಮಾಡಿಸ್ಕೊಳಕ್ಕೆ ಹೋಗೋದು, ಇವನ್ನೆಲ್ಲ ಮಾಡ್ತಾ ಇರ್ತಾರೆ. ಸೊ ದಿಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ಅಂಡರ್ಸ್ಟ್ಯಾಂಡ್ ಯಾಕೆ ಆ್ಯಂಡ್ ವಾಟ್ ಡಿಟರ್ಮಿನ್ಸ್ ದ ಜೆಂಡರ್ ಆಫ್ ದ ಬೇಬಿ. ಕೆಲವೊಂದ್ಸಲ ಏನಾಗುತ್ತೆ, ಈ ಮಹಿಳೆಯರಿಗೆ 2-3 ಹೆಣ್ಮಕ್ಳಾದಮೇಲೆ ಅವರ ಮನೆಯಲ್ಲಿ ಅವರ ಹಸ್ಬೆಂಡ್ ಇರ್ಬೋದು, ಅಥವಾ ಪಕ್ಕದ ಮನೆಯವರು ಇರ್ಬೋದು, ಅವರ ಅತ್ತೆ ಇರ್ಬೋದು, ಅವರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅವ್ರಿಗೆ ಹೇಳ್ತಾ ಇರ್ತಾರೆ ಒಂದು ಗಂಡು ಮಗು ಆಗ್ಬಿಟ್ಟು ಅಂದರೆ ಒಳ್ಳೇದಿರ್ತಿತ್ತು, ಒಂದು ಗಂಡು ಮಗು ಇರಬೇಕಿತ್ತು ಅಂತ ಎಲ್ಲ ಅವ್ರಿಗೆ ಹೇಳ್ತಾ ಇರ್ತಾರೆ. ಆ್ಯಂಡ್ ಗಂಡು ಮಗು ಆಗ್ತಾ ಇಲ್ಲ ಅಂತ ಅವರು ಆ ಲೇಡಿಗೆ ಅವರು ಟಾರ್ಚರ್ ಮಾಡ್ತಾ ಇರ್ತಾರೆ. ಸೊ ಆದ್ದರಿಂದ ಅವಳು ಸಹ ಈ ಸಲ ಅವಳು ನೆಕ್ಸ್ಟ್ ಯಾವಾಗ ಪ್ರೆಗ್ನೆಂಟ್ ಆಗ್ತಾಳೆ, ಶಿ ಈಸ್ ಆಲ್ಸೋ ವೆರಿ ಟೆನ್ಸ್ಡ್. ಈ ಸಲ ಏನಾಗತ್ತೆ, ಈ ಸಲ ಗಂಡು ಹುಟ್ಟತ್ತೋ ಈ ಸಲ ಹೆಣ್ಣು ಹುಟ್ಟತ್ತೋ, ಎಲ್ಲ ದೇವರಿಗೆ ಹರಕೆ ಹೊತ್ಕೊಳ್ತಾಳೆ, ಎಲ್ಲ ಮಾಡ್ತಾಳೆ. ಸೊ ಬಟ್ ಆ್ಯಕ್ಚುಲಿ ಏನು ಇದನ್ನು ಡಿಟರ್ಮಿನ್ ಮಾಡುತ್ತೆ ಅನ್ನೋದನ್ನು ನಾವು ಸ್ವಲ್ಪ ಬೇಸಿಕ್ ಈ ಜೆನೆಟಿಕ್ಸ್ ಬಗ್ಗೆ ಸ್ವಲ್ಪ ನಾವು ಐಡಿಯಾನ ಪಡೆದುಕೊಳ್ಳೋಣ.
ಒಂದು ಹ್ಯೂಮನ್ ಕ್ಯಾರಿಯೋಟೈಪ್ ನಾವು ಈ ಗಂಡಸರಲ್ಲಿ ಮತ್ತು ಹೆಂಗಸರಲ್ಲಿ ನೋಡಿದ್ರೆ ನಮ್ಗೆ ಅರೌಂಡ್ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇರ್ತವೆ. ಕ್ರೋಮೋಸೋಮ್ಸ್ ಅಂದ್ರೆ ವರ್ಣತಂತುಗಳು. ಸೊ ಇದರಲ್ಲಿ 22 ಪೇರ್ ಆಫ್ ಕ್ರೋಮೋಸೋಮ್ ಸಿಮಿಲರ್ ಇರುತ್ತೆ ಅಂಡ್ ಈ 23rd ಪೇರ್ ಏನಿರುತ್ತೆ ಗಂಡಸರಲ್ಲಿ ಮತ್ತು ಹೆಂಗಸರಲ್ಲಿ ಚೇಂಜ್ ಇರುತ್ತೆ. ನೋಡಿ ಇಲ್ಲಿ ನೀವು ನೋಡ್ಬೋದು, ಗಂಡಸರಲ್ಲಿ ಒಂದು ಎಕ್ಸ್ ಕ್ರೋಮೋಸೋಮ್ ಇದೆ ಅಂಡ್ ಒಂದು ಚಿಕ್ಕ ವೈ ಕ್ರೋಮೋಸೋಮ್ ಅಂತ ಇದೆ ಅಂಡ್ ಅದೇ ಹೆಂಗಸರಲ್ಲಿ 2 ಎಕ್ಸ್ ಕ್ರೋಮೋಸೋಮ್ ಇರುತ್ತೆ. ಸೊ ಸಿಮಿಲರ್ಲಿ ಇಲ್ಲಿ ನೋಡ್ಬೋದು, ವಿಮೆನ್ ಅಲ್ಲಿ 2 ಎಕ್ಸ್ ಇರುತ್ತೆ ಅಂಡ್ ಗಂಡಸಲ್ಲಿ ಒಂದು ಎಕ್ಸ್ ಅಂಡ್ ಇನ್ನೊಂದು ವೈ ಇರುತ್ತೆ. ಸೊ ಯಾವಾಗ ಈ ಕಾಂಬಿನೇಷನ್ ಬರುತ್ತೆ ಅದು ಗಂಡಸು ಆಗಿರುತ್ತೆ ಅಂಡ್ ಯಾವಾಗ ಈ ಕಾಂಬಿನೇಷನ್ ಇರುತ್ತೆ ಅದು ಒಂದು ಹೆಣ್ಮಗು ಆಗಿರುತ್ತೆ. ಸೊ ಈಗ ಒಂದು ಮಗು ಹುಟ್ಟಬೇಕಾದ್ರೆ ನಮ್ಗೆ ಏನ್ ಬೇಕು? ಒಂದು ಎಗ್ ಬೇಕು ಅಂಡ್ ಒಂದು ಸ್ಪರ್ಮ್ ಬೇಕು ಅಥವಾ ಒಂದು ಶುಕ್ರಾಣು ಬೇಕು. ಸೊ ನಾನು ಹೇಳಿದ್ದೆ ಈ ಗಂಡಸಿನಲ್ಲಿ ಅಥವಾ ಈ ಶುಕ್ರಾಣುವಿನಲ್ಲಿ ಎಕ್ಸ್ ಇರುವಂತಹ ಸ್ಪರ್ಮ್ ಇರ್ಬೋದು ಅಥವಾ ವೈ ಇರುವಂತಹ ಸ್ಪರ್ಮ್ ಇರ್ಬೋದು. ಬಟ್ ಈ ಹೆಣ್ಮಗಳಲ್ಲಿ ಏನಿರುತ್ತೆ, ಯಾವತ್ತೂ ಅದು ಎಕ್ಸೇ ಇರುತ್ತೆ, ಅವಳ ಹತ್ರ ವೈ ಇರೋದೇ ಇಲ್ಲ. ಸೊ ಅವಳು ಈ ಗಂಡಸು ಎಕ್ಸ್ ಕೊಟ್ರು ಅವಳು ಎಕ್ಸ್ ಅನ್ನೇ ಕೊಡ್ತಾ ಇರ್ತಾಳೆ, ಆ ಗಂಡಸು ವೈ ಕೊಟ್ರು ಸಹ ಅವಳು ಎಕ್ಸ್ ಅನ್ನೇ ಕೊಡ್ತಾ ಇರ್ತಾಳೆ. ಸೊ ಈ ಕಾಂಬಿನೇಷನ್ ಕೊಡ್ತಾ ಇರೋದು ಒಂದು ಗಂಡಸಾಗಿರುತ್ತೆ. ಸೊ ಸಪೋಸ್ ಈ ಎಕ್ಸ್ ಹೊಂದಿರುವಂತಹ ಈ ಸ್ಪರ್ಮ್ ಈ ಎಕ್ಸ್ ಇರುವಂತ ಎಗ್ಗಿನ ಜೊತೆ ಕೂಡ್ಕೊಂಡ್ರೆ ಅದು ಹೆಣ್ಣು ಮಗುವಾಗಿ ಹುಟ್ಟುತ್ತೆ. ಸಪೋಸ್ ವೈ ಇರುವಂತಹ ಸ್ಪರ್ಮ್ ಏನಾದ್ರೂ ಎಕ್ಸ್ ಇರುವಂತ ಎಗ್ಗಿನ ಜೊತೆ ಕೂಡ್ಕೊಂಡ್ರೆ ಅದು ಗಂಡು ಮಗು ಆಗ್ತಾ ಇರುತ್ತೆ. ಸೊ ಈ ಸ್ಲೈಡ್ಸ್ ನೋಡಿದಾಗ ನಮಗೆ ಏನು ಗೊತ್ತಾಯ್ತು? ಜೆಂಡರ್ ಡಿಟರ್ಮಿನೇಷನ್ ಏನಿರುತ್ತೆ, ಹುಟ್ಟುವಂಥ ಮಗು ಗಂಡಿರುತ್ತೋ ಹೆಣ್ಣಿರುತ್ತೋ ಇದನ್ನ ಡಿಟರ್ಮಿನ್ ಮಾಡೋದು ನಿಮ್ಮ ಕ್ರೋಮೋಸೋಮ್ಸ್ ಆ್ಯಂಡ್ ಎಸ್ಪೆಷಲಿ ಗಂಡಸಿನ ಕ್ರೋಮೋಸೋಮ್. ಸೊ ನಿಮಗೆ ಈಗ ಹೆಣ್ಣು ಹುಟ್ಟು ಅಂದರೆ ದಟ್ ಈಸ್ ಓನ್ಲಿ ಬಿಕಾಸ್ ನಿಮ್ಮ ಹಸ್ಬೆಂಡಿನ ಎಕ್ಸ್ ಕ್ರೋಮೋಸೋಮ್ ನಿಮ್ಮ ಎಗ್ಗಿನ ಜೊತೆ ಸೇರ್ಕೊಂಡಿದೆ ಆ್ಯಂಡ್ ನಿಮಗೆ ಹೆಣ್ಣು ಮಗು ಆಗಿದೆ. ಹೆಣ್ಮಕ್ಳಿಗೆ ಇರುವಂಥದ್ದು ಆಲ್ ದ ಟೈಮ್ ಎಕ್ಸ್ ಕ್ರೋಮೋಸೋಮ್, ಅವ್ರು ಏನೇ ಕೊಟ್ರು ಅವರು ಪ್ರೊಡ್ಯೂಸ್ ಮಾಡೋದು ಎಕ್ಸ್ ಕ್ರೋಮೋಸೋಮ್ನೇ. ಬಟ್ ಈ ಕಾಂಬಿನೇಷನ್ ಮಾಡುವಂಥವ್ರು ಯಾರು? ಗಂಡಸರು ಅಥವಾ ದ ಮೇಲ್ ಪಾರ್ಟ್ನರ್. ಸೊ ಗಂಡಿನ ಈ ಎಕ್ಸ್ ಇರುವಂಥ ಸ್ಪರ್ಮ್ ಈ ಹೆಣ್ಣಿನ ಎಕ್ಸ್ ಕ್ರೋಮೋಸೋಮ್ ಜೊತೆ ಸೇರ್ಕೊಂಡ್ರೆ ಹುಡುಗಿ ಹುಟ್ಟುತ್ತೆ. ಸಪೋಸ್ ಗಂಡಿನ ವೈ ಇರುವಂತ ಸ್ಪರ್ಮ್ ಈ ಹೆಣ್ಮಗಳಲ್ಲಿ ಇರುವಂತ ಎಕ್ಸ್ ಕ್ರೋಮೋಸೋಮ್ ಜೊತೆ ಸೇರ್ಕೊಂಡ್ರೆ ಗಂಡು ಮಗು ಹುಟ್ಟುತ್ತೆ. ಸೊ ಇದರಲ್ಲಿ ಯಾರು ಜವಾಬ್ದಾರರಾದ್ರು ಈ ಹುಟ್ಟುವಂತ ಮಗು ಈಗ ಗಂಡು ಮಗು ಆಗುತ್ತೋ ಅಥವಾ ಹೆಣ್ಮಗು ಆಗುತ್ತೋ ನೋಡಕ್ಕೆ? ಡೆಫಿನೆಟ್ಲಿ ಇಟ್ ಈಸ್ ದ ಮೇಲ್ ಪಾರ್ಟ್ನರ್, ಬಿಕಾಸ್ ಅವರಿಗೆ ಚಾಯ್ಸ್ ಇದೆ. ಅವರ ಶುಕ್ರಾಣುವಿನಲ್ಲಿ ಎಕ್ಸ್ ಮತ್ತು ವೈ ಇರುತ್ತೆ, ಅಂಡಾಣುವಿನಲ್ಲಿ ಇರೋದು ಬರೀ ಎಕ್ಸ್. ಸೊ ಅವ್ರು ಏನೇ ಕೊಟ್ಟರು ಕಾಂಬಿನೇಷನ್ಗೆ ಇವ್ರು ಕೊಡೋದು ಬರೀ ಎಕ್ಸ್. ಸೊ ಇವರ ಎಕ್ಸ್ ಅವರು ಕೊಟ್ಟಂತ ಎಕ್ಸ್ ಜೊತೆ ಸೇರ್ಕೊಂಡ್ರೆ ಅದು ಹೆಣ್ಣಾಗತ್ತೆ. ಇವರ ಎಕ್ಸ್ ಅವರು ಗಂಡಸು ಕೊಟ್ಟಂತ ವೈ ಜೊತೆ ಸೇರ್ಕೊಂಡ್ರೆ ಅದು ಗಂಡಾಗತ್ತೆ. ಸೊ ಗಂಡು ಮಗು ಹುಟ್ಟತ್ತೋ ಹೆಣ್ಣು ಮಗು ಹುಟ್ಟತ್ತೋ ಅಂತ ಡಿಟರ್ಮಿನ್ ಮಾಡೋದು ಈ ಶುಕ್ರಾಣು ಯಾವ ಕ್ರೋಮೋಸೋಮ್ ಇರುವಂತ ಶುಕ್ರಾಣು ಎಕ್ಸ್ ಇರುತ್ತೆ, ಎಕ್ಸ್ ಕ್ರೋಮೋಸೋಮ್ ಇರುವಂತ ಶುಕ್ರಾಣು ಸೇರ್ಕೊಂಡ್ರೆ ನಿಮ್ಗೆ ಅದು ಹೆಣ್ಮಗು ಹುಟ್ಟತ್ತೆ. ವೈ ಕ್ರೋಮೋಸೋಮ್ ಇರುವಂತಹ ಶುಕ್ರಾಣು ಈ ಅಂಡಾಣುವಿನ ಜೊತೆ ಸೇರ್ಕೊಂಡ್ರೆ ಗಂಡು ಮಗು ಹುಟ್ಟತ್ತೆ. ಬಟ್ ಹೆಂಗಸು ಇದರಲ್ಲಿ ಏನು ಮಾಡಕ್ ಆಗ್ತಾ ಇರೋದಿಲ್ಲ, ಯಾಕಂದ್ರೆ ಹೆಂಗಸು ಯಾವತ್ತಿದ್ರೂ ಅವಳು ಎಕ್ಸ್ ಇರುವಂತ ಕ್ರೋಮೋಸೋಮ್ ಅನ್ನಾನೇ ಕೊಡ್ತಾ ಇರ್ತಾಳೆ. ಸೊ ಈ ಪರ್ಮ್ಯೂಟೇಷನ್ ಕಾಂಬಿನೇಷನ್ ಏನಾಗ್ತಾ ಇರುತ್ತೆ ದಟ್ ಈಸ್ ಆಲ್ ಬಿಕಾಸ್ ಆಫ್ ಮೆನ್. ಸೊ ಗಂಡು ಮಗು ಹುಟ್ಟಲಿಲ್ಲ ಅಂತ ಹೆಣ್ಣನ್ನ ನೀವು ಬ್ಲೇಮ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಯಾಕಂದ್ರೆ ಇದರಲ್ಲಿ ಅವಳು ಯಾವುದೇ ರೀತಿ ಅವಳು ಕಾಂಟ್ರಿಬ್ಯೂಟ್ ಮಾಡಕ್ಕೆ ಆಗ್ತಾ ಇರೋದಿಲ್ಲ. ಅವಳು ಏನ್ ಮಾಡ್ತಾಳೆ, ತನ್ನಲ್ಲಿ ಇರುವಂತ ಎಕ್ಸ್ ಕ್ರೋಮೋಸೋಮ್ ಅನ್ನ ಪ್ರತಿ ಸಲ ಕೊಡ್ತಾಳೆ. ಸೊ ಗಂಡಸು ಎಕ್ಸ್ ಕೊಡ್ತಾನೋ ವೈ ಕೊಡ್ತಾನೋ ಅದ್ರ ಮೇಲೆ ಈ ಯಾವ ಮಗು ಹುಟ್ಟತ್ತೆ ಅನ್ನೋದು ಡಿಟರ್ಮಿನ್ ಆಗ್ತಾ ಇದೆ. ಸೊ ಸಿ ವಾಟ್ ಈಸ್ ಇಂಪಾರ್ಟೆಂಟ್, ಒಂದು ಹೆಲ್ದಿ ಮಗು ಹುಟ್ಟಬೇಕು, ಅದು ಇಂಪಾರ್ಟೆಂಟ್ ಇರುತ್ತೆ, ಗಂಡಾಗ್ಲಿ ಹೆಣ್ಣಾಗ್ಲಿ. ಬಟ್ ಆ ಮಗು ಹೆಲ್ತಿ ಆಗಿರಬೇಕು, ಏನಾದರೂ ಅದಕ್ಕೆ ಬರ್ತ್ ಡಿಫೆಕ್ಟ್ಸ್ ಇರಬಾರ್ದು, ಹಾರ್ಟ್ ಪ್ರಾಬ್ಲಮ್ ಆಗಲಿ, ಲಿವರ್ ಪ್ರಾಬ್ಲಮ್ ಆಗಲಿ, ಕೈಕಾಲು ಸರಿಯಾಗಿ ಡೆವಲಪ್ ಆಗದೆ ಇರೋದು, ಬುದ್ಧಿಮಾಂದ್ಯ ಮಗು ಇರಬೇಕು, ಇವೆಲ್ಲ ಆಗಬಾರ್ದು ಅನ್ನೋದೇ ಈ ಒಂದು ಸಕ್ಸಸ್ಫುಲ್ ಹೆಲ್ದಿ ಪ್ರೆಗ್ನೆನ್ಸಿಯ ಏಮ್ ಇರುತ್ತೆ. ಹೊರತಾಗಿ ನಮಗೆ ಗಂಡೇ ಬೇಕು, ನಮಗೆ ಹೆಣ್ಣೇ ಬೇಕು ಅಂತ ನೀವು ಆಸೆ ಪಡೋದು ಆ್ಯಂಡ್ ಅದು ಬೇರೆ ಆಗೋದು, ಅದರಿಂದ ನೀವು ಡಿಪ್ರೆಸ್ಡ್ ಆಗೋದು ಆ್ಯಂಡ್ ಈ ಪ್ರೊಸೆಸನ್ನು ಕಂಟಿನ್ಯೂ ಮಾಡ್ತಾ ಇರೋದು, ದ್ಯಾಟ್ ಡಸಂಟ್ ಮೇಕ್ ಮಚ್ ಆಫ್ ಅ ಸೆನ್ಸ್. ಸೊ
ಜೆಂಡರ್ ಆಫ್ ದ ಬೇಬಿ, ಯಾವ ಮಗು ನನಗೆ ಹುಟ್ಟತ್ತೆ, ಅದು ಗಂಡು ಮಗು ಹುಟ್ಟತ್ತೋ ಅಥವಾ ಹೆಣ್ಣು ಮಗು ಹುಟ್ಟತ್ತೋ, ಇಟ್ ಈಸ್ ಎಂಟೈರ್ಲಿ ಅರೌಂಡ್ 100% ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದ ಮೇಲ್ ಫ್ಯಾಕ್ಟರ್. ಗಂಡಸಿನ ಮೇಲೆ ಡಿಟರ್ಮಿನ್ ಆಗ್ತಾ ಇರುತ್ತೆ, ಗಂಡಸೇ ಅದನ್ನ ಡಿಸೈಡ್ ಮಾಡ್ತಾನೆ ಹುಟ್ಟುವಂತ ಮಗು ಹೆಣ್ಣಾಗತ್ತೋ ಅಥವಾ ಗಂಡಾಗತ್ತೋ ಅಂತ. ಸೊ ತಾನು ಅದನ್ನ ಡಿಟರ್ಮಿನ್ ಮಾಡಿಕೊಂಡು ಹುಟ್ಟುವಂತ ಮಗು ಹೆಣ್ಣು ಆಯ್ತು ಅಂದಾಗ ಹೆಂಡತಿಯನ್ನ ಬೈಯೋದ್ರಲ್ಲಿ ಯಾವುದೇ ಅರ್ಥವಿಲ್ಲ. ಯಾಕಂದ್ರೆ ಅವರ ಶುಕ್ರಾಣುವೇ ಹೇಳತ್ತೆ ಈ ಸಲ ಗಂಡು ಮಗು ಆಗ್ಬೇಕು, ಈ ಸಲ ಹೆಣ್ಮಗು ಆಗ್ಬೇಕು ಅಂತ. ಸೊ ದಿಸ್ ಇಸ್ ವಾಟ್ ಐ ವಾಂಟ್ ಟು ಸೇ. ಮೋರ್ ದೆನ್ ಕಾನ್ಸಂಟ್ರೇಟಿಂಗ್ ನನಗೆ ಗಂಡಾಗತ್ತೋ ಹೆಣ್ಣಾಗತ್ತೋ ಅನ್ನೋ ಬದಲಿ ಕಾನ್ಸಂಟ್ರೇಟ್ ನನಗೊಂದು ಹೆಲ್ದಿ ಆದಂಥ ಮಗು ಹುಟ್ಟಬೇಕು, ಪ್ರೆಗ್ನೆನ್ಸಿಯಲ್ಲಿ ಕಾಂಪ್ಲಿಕೇಶನ್ಸ್ ಆಗಬಾರ್ದು, ತಾಯಿ ಮಗು ಇಬ್ಬರು ಹೆಲ್ದಿಯಾಗಿರಬೇಕು. ದಿಸ್ ಶುಡ್ ಬಿ ದ ಏಮ್ ಆಫ್ ಅ ಗುಡ್ ಹೆಲ್ದಿ ಪ್ರೆಗ್ನೆನ್ಸಿ. Thank you so much for watching the video. Please like, share and subscribe the channel. Thank you.